ಕಟ್ ಮಾಡು. ಕೊಡ್ತೀನಿ ತಗೋ. ಸಾಫ್ಟ್ ಸಿಲ್ಕ್ ಬೇಕಾ? ಊರ್ಸರಿ ಮೈಸೂರು ಸಿಲ್ಕ್ ಬೇಕಾ? ಇವ್ರ ಅಪ್ಪನ ಗಂಟ ಐತಿ. ಅಮ್ಮ and ಸುಷ್ಮಿತಾ ಅಮ್ಮ ಜೆಮ್ ನೋ ದೃಷ್ಟಿ ಆನ್ ದಿಸ್ ಟೂ ಲೇಡೀಸ್. ಥ್ಯಾಂಕ್ ಯು. ಪ್ರೀತುರಾದವರು ಟಿಫನ್ ರೆಡಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಮಾಡ್ಬಿಟ್ಟಿರೋದನ್ನ ನೀವು ಹೇಗೆ ಮಾಡ್ತೀರ? ಅದನ್ನು ಓವರ್ ಆಕ್ಟಿಂಗ್ ಅಂತೆಲ್ಲ ಪೋಟ್ರೆ ಮಾಡಬಾರ್ದು. ಇವೆಲ್ಲ ಹಾಕ್ಬೇಡ ಪ್ಲೀಸ್. ತುಂಬಾ ಜನ ತುಂಬಾ ಅವಮಾನ ಮಾಡ್ಬಿಟ್ಟಿದ್ದಾರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಗಾಯ್ಸ್, ಏನು ಸ್ಪೆಷಲ್ ಅಂತ ನೀವು ಆಲ್ರೆಡಿ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ತಾ ಇರ್ತೀರಾ. ನಾನು ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫೈನಲಿ ನಾನು ಏನು ಬೇಕಾದ್ರೂ ಕಂಟ್ರೋಲ್ ಮಾಡ್ಕೋತೀನಿ, ಆದರೆ ಊಟ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ನನ್ನ ಕತ್ತೆ ಹಾಕಿ ಖಾಲಿ ಇದೆ ಅಂತ ಎಷ್ಟೊಂದು ಜನ ಕೇಳ್ಬೋದು. ನಾನು ಮಲ್ಕೋಬೇಕಾದ್ರೆ ಮಂಗಲ ಚೈನ್ ಬಿಚ್ಚಿಟ್ಟಿದೆ. ಈಗ ಸೆಷನ್ ಇರೋದ್ರಿಂದ ನಾನು ಎಕ್ಸಸೈಸ್ ಮಾಡ್ಬೇಕಾದ್ರೆ ಬಿದ್ದುಬಿಡುತ್ತೆ ಅಂತೇಳಿ ನಾನು ಮಂಗಲ ಸರ ಹಾಕೋತಿಲ್ಲ. ಸೆಷನ್ ಮುಗಿಸ್ಕೊಂಡು ಬಂದಮೇಲೆ ಹಾಕೊಳ್ಳೋಣ ಅಂತ. ಆ್ಯಂಡ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಟ್ಯಾಪಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವಾಗಲೂ ಯಂಗಾಗಿರ್ತೀವಿ, ತುಂಬ ಯಂಗಾಗಿ ಕಾಣಿಸ್ತೀವಿ. ಸೊ ಅದಕ್ಕೋಸ್ಕರ ಇದು ನಾನು ಟ್ಯಾಪಿಂಗ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು 4-5 ಮಂತ್ಸಿಂದ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಕೂಡ ರೆಗ್ಯುಲರಾಗಿ ಮಾಡಲ್ಲ, ಇನ್ಮೇಲಿಂದ ರೆಗ್ಯುಲರಾಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ನಾನು ನೋಡಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಮಾಡಿ. ನಿಜವಾಗ್ಲೂ ಇದನ್ನು ಮಾಡೋದ್ರಿಂದ ಹೆಂಗಾಗಿ ಕಾಣಿಸ್ತಾರೆ ಅಂತ ನಾನು ಈ ಹಳೆ ಕಾಲದವ್ರದ್ದು ಏಷ್ಯನ್ ಟೈಮ್ಸಲ್ಲೆಲ್ಲ ಈ ರೀತಿ ಮಾಡ್ಕೋತಾ ಇದ್ರಂತೆ. ಸೊ ಇದು ಒಂದು ರೀತಿ ಈ ಜಪಾನು ಚೈನಾ ಕಡೆಯವ್ರು ಜಾಸ್ತಿ ಇದನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ನೀವು ಕೂಡ ಫಾಲೋ ಮಾಡಿ, ನೀವು ಯಾವಾಗಲೂ ಹೆಂಗಾಗಿರಿ. ಓಕೆ, ಸೊ ಎಸ್, ಮುಗೀತು. ಇಟ್ಸ್ ಟೈಮ್ ಟು ಗೋ. ಬನ್ನಿ ಹೋಗುವ. ಆ್ಯಂಡ್ ವರ್ಕಿನ ಮುಂಚೆ ನಾನು ನನ್ನ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ. ಬಿಕಾಸ್ ನಾನು ಸೆಷನ್ ಸ್ಟಾರ್ಟ್ ಮಾಡ್ತಾ ಇರೋದು 8 o'clockಗೆ. ಸೊ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಈಗ ಸಮ್ಮರ್ ಇರೋದ್ರಿಂದ ಬಿಸಿಲು ಬೇಗನೆ ಬರುತ್ತೆ. ಆ್ಯಂಡ್ ನಮ್ಮ ಮುಖ ತೊಳೆದ ತಕ್ಷಣ ನಮ್ಮ ಮುಖನ ನಾವು ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಹೆಂಗಾಗಿ ಕಾಣಿಸ್ತೀವಿ. ಅಂದರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಹೆಂಗಾಗಿ ಅನ್ನೋದಕ್ಕಿಂತ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರ್ಬೇಕಂದ್ರೆ ಇವನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡಬೇಕು. ಮಾಯ್ಶ್ಚರೈಸ್ ಆಯಿತು, ಈಗ ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ. ಈ ಸಮ್ಮರ್ಗೆ ಸನ್ಸ್ಕ್ರೀನ್ ತುಂಬ ಮಸ್ಟ್ ಅಂತ ಹೇಳ್ತೀನಿ. ಸೊ ಬನ್ನಿ ಈಗ ನನ್ನ ವೆಯ್ಟ್ ಚೆಕ್ ಮಾಡುವ. ನಿಮ್ಮ ಮುಂದೆನೇ ತೋರಿಸ್ತೀನಿ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ. ಓ ಮೈ ಗಾಡ್, ನಮ್ಮದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಗೈಸ್. ಫಸ್ಟ್ ಟೈಮ್ ಅದಾಗ ಆ ವೆಯ್ಟ್ ತೋರಿಸುತ್ತೆ, ಆಮೇಲೆ ಇದೇ ವೆಯ್ಟ್ ತೋರಿಸುತ್ತೆ. ಸೊ 58.25 ತೋರಿಸ್ತಾ ಇದೆ ನನ್ನ ವೆಯ್ಟು. ಯಾಕೆ ಇಷ್ಟೊಂದು ತೋರಿಸ್ತಿದ್ದೋ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಗ್ರೀನ್ ಟೀ ತೊಗೋತಾ ಇದ್ದೀನಿ. ಆದಮೇಲೆ ನಾನು ನೈಟ್ ನೆನೆಸಿಟ್ಟಿದ್ದೆ ವಾಲ್ನಟ್ನ. ಸೊ ಸೋಂಪ್ ಮಾಡಿರೋಂಥ ವಾಲ್ನಟ್ ಏನಿದೆ, ಸೊ ಆ ವಾಲ್ನಟ್ನ ತಿಂತಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ನಾನು ನಿಜವಾಗ್ಲೂ ತಿಂದೇ ಇಲ್ಲ ಇದು, ಬಟ್ ತುಂಬ ಟೇಸ್ಟಿಯಾಗಿತ್ತು. ಅಂದರೆ ನಾನು ಯೂಶ್ವಲಿ ಡ್ರೈ ಫ್ರೂಟ್ಸ್ ಅಷ್ಟು ಇಷ್ಟಪಡಲ್ಲ, ಬಟ್ ಇದು ತುಂಬ ಚೆನ್ನಾಗಿತ್ತು, ಏನು ಬೇಜಾರಾಗಲಿಲ್ಲ. ಸೊ ಈಗ ವರ್ಕೌಟ್ ಹೋಗ್ತಿರೋದ್ರಿಂದ ನಾನು ಜಾಕ್ ಫ್ರೂಟ್ನ ತೊಗೋತಾ ಇದ್ದೀನಿ. ಸೊ 2 ಜಾಕ್ ಫ್ರೂಟ್ನ ಓಲ್ ಜಾಕ್ ಫ್ರೂಟ್ ಫುಲ್ ತಿಂತಾ ಇದ್ದೀನಿ. ಬಿಕಾಸ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎನರ್ಜಿ ಬೇಕಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಜಾಕ್ ಫ್ರೂಟು ತುಂಬ ಎನರ್ಜಿ ಕೊಡುತ್ತೆ, ಅದಕ್ಕೋಸ್ಕರ ಜಾಕ್ ಫ್ರೂಟ್ನ ತೊಗೊತಾ ಇದ್ದೀನಿ. ನಮ್ಮಮ್ಮ ನಮ್ಮ ದೊಡ್ಡಮ್ಮ ಊರಿಂದ ನೆನ್ನೆ ತೊಗೊಬಂದಿದ್ದು ಜಾಕ್ ಫ್ರೂಟ್. ಇದು ಸಖತ್ತು ಸ್ವೀಟಾಗಿದೆ. ಆ್ಯಂಡ್ ನನಗೆ ಜಾಕ್ ಫ್ರೂಟ್ ಇಷ್ಟ ತಿನ್ನೋದಕ್ಕೆ. ಸೊ ಇವಾಗ ಬನ್ನಿ ಜಾಕ್ ಫ್ರೂಟ್ ತಿನ್ಕೊಂಡು ಈಗ ಜಿಮ್ಗೆ ಹೋಗೋಕ್ಕೆ ರೆಡಿ ಆಗೋಣ. ನನ್ನ ಜಿಮ್ ಶೂ ಅಲ್ಲಿ ನೋಡಿ ಜಿರಳೆ ಸೇರ್ಕೊಂಡ್ಬಿಟ್ಟಿದೆ. ಕಾಲಿಟ್ಬಿಟ್ಟೆ, ಜಿರಳೆ ಕಚ್ಚಿದಂಗೆ ಆಯಿತು, ತೆಗ್ದೆ ಆಮೇಲೆ. ಸೊ ನಾನು ಬಾಡಿ ವರ್ಕೌಟ್ ಮಾಡ್ತಿರೋದ್ರಿಂದ ಯೋಗ ಮ್ಯಾಟ್ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ ನನ್ನ ಫೇಸು ಯಾವ ರೇಂಜಿಗೆ ಟ್ಯಾನ್ ಆಗಿದೆ ಅಂತೇಳಿ. ಗೋವಾಗೆ ಹೋಗಿ ಫುಲ್ಲು ಬಿಸಿಲು ಅಂದ್ಕೊಳ್ಳಿ. ಸೊ ಈಗ ನಾನು ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಇದು ನಮ್ಮ ಜಿಮ್ಮಲ್ಲಿರುವಂತಹ ವೇಯಿಂಗ್ ಮಿಷಿನ್ ಇದು. ಸೊ ಇದರಲ್ಲಿ ನಾನು ಎಷ್ಟು ತೋರಿಸ್ತಿದೆ ನೋಡಿ, 59.10. ಗೈಸ್, ಯಾವುದನ್ನು ನಂಬಲಿ, ಮನೇದು ನಂಬಲ ಇಲ್ಲ ಇದ್ರನ್ನ ನಂಬಲ, ಹೇಳಿದ್ರು ಅಷ್ಟೇ ತೋರಿಸ್ತಾ ಇದೆ. ಆ್ಯಂಡ್ ಗೈಸ್, ಫಸ್ಟ್ ಟೈಮ್ ಶುರು ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಸೊ ವಾರ್ಮಪ್ ಎಲ್ಲ ಮಾಡಿಕೊಂಡೆ ಇವಾಗ ಸ್ಕ್ವಾಟ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಆನ್ಲೈನ್ ಸೆಷನ್ ತೊಗೋತಾ ಇರೋದ್ರಿಂದ ನಾನು ಏನು ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅದನ್ನು ಅವ್ರು ಹೇಳ್ಕೊಟ್ಟಿದ್ದನ್ನು ನೋಡಿ ನಾನು ಝೂಮಲ್ಲಿ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ. ಈಗ ನೋಡಿ ಯಾವ ರೇಂಜಿಗೆ ಸ್ವೆಟ್ ಆಗಿದ್ದೀನಿ. ಸೊ ಎಕ್ಸಸೈಸ್ ಎಲ್ಲ ಮುಗಿಸಿದೆ, ಸೆಷನ್ ಕೂಡ ಮುಗಿಸ್ಕೊಂಡೆ. ಸಕ್ಕತ್ತಾಗಿತ್ತು ಸೆಷನ್, ನನಗೆ ತುಂಬ ಇಷ್ಟ ಆಯಿತು. ಸೊ ಡಂಬಲ್ಸ್ ಆ್ಯಂಡ್ ಮ್ಯಾಟ್ ಯೂಸ್ ಮಾಡಿದಂಥ ಸೆಷನ್ ಇದು. ಇದಾದಮೇಲೆ ಹಂಗೆ ಸ್ವಲ್ಪ ಕಾರ್ಡಿಯೋನು ಮಾಡ್ಕೊಂಬಿಡೋಣ ಅಂಥೇಳಿ ಟೈಮ್ ಇತ್ತು ಅಂತ ಕಾರ್ಡಿಯೋ ಕೂಡ ಮಾಡಿಕೊಂಡೆ. ತುಂಬ ದಿನ ಹೋಗ್ಬಿಟ್ಟಿದ್ದು ನಾನು ವಾಕ್ ಮಾಡಿ ಇಲ್ಲ ಕಾರ್ಡಿಯೋ ಮಾಡಲ್ಲ. ಜಿಮ್ಗೆ ಹೋಗಿನೇ ತುಂಬ ದಿನ ಆಗಿತ್ತು. ಗಾಯ್ಸ್, ಇವಾಗ ತಾನೇ ವರ್ಕೌಟ್ನ ಮುಗಿಸ್ದೆ. ಸೊ ಇನ್ಮೇಲಿಂದ ಡೈಲಿ ಬೆಳಗ್ಗೆ ಎದ್ದು ಎಕ್ಸಸೈಸ್ಗಳನ್ನ ಮಾಡಿ, ಅದಾದಮೇಲೆ ಕಾರ್ಡಿಯೋ ಸ್ವಲ್ಪ ಮಾಡಿ
ಹೀಗೋಗಿ ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ಈಗೋಗಿ ಸ್ವಲ್ಪ ಡಯಟ್ ಫುಡ್ಗಳನ್ನೇ ಫಾಲೋ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಮೇಯ್ನಾಗಿ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ತುಂಬ ಜನ ನನಗೆ ಸ್ವಲ್ಪ ದಪ್ಪ ಆಗಿದ್ದೀರಾ ಅಂತಂದರು. ನಂಬ್ತಿರೋ ಬಿಡ್ತಿರೋ ಐ ವಾಸ್ ಓನ್ಲಿ 58.5 ನಾನು 57 ಕೆಳಗೆ ಹೋಗಿಲ್ಲ, 57 ಮೇಲೆ 59 ಒಳಗೆ ಇಷ್ಟರಲ್ಲೇ ಇದ್ದೀನಿ. ಬಟ್ ಆದರೂ ಸ್ವಲ್ಪ ಓವರ್ ವೆಯ್ಟ್ ಅಂತ ಅನಿಸ್ತೀನಿ ಬಿಕಾಸ್ ಆಫ್ ಮೈ ಫೇಸ್. ನನ್ನ ಫೇಸ್ ಯಾವಾಗಲೂ ಅಂದರೆ ನಾನು ನಮ್ಮ ಅಪ್ಪನ ಹೋಲಿಕೆ ತೊಗೊಂಡಿರೋದ್ರಿಂದ, ಅಂದರೆ ನಮ್ಮ ಅಪ್ಪ ಮನೆ ಸೈಡ್ ಹೋಲಿಕೆ ಇರೋದ್ರಿಂದ ನನ್ನ ಬಾಡಿ ಫ್ಯಾಟ್ ಇಲ್ಲ ಅಂದರೂ ನನ್ನ ಫೇಸಿಂದ ನಾನು ದಪ್ಪ ಅಂತ ಫೀಲ್ ಆಗ್ತೀನಿ. ಬಟ್ ನಾನು ಆ್ಯಕ್ಚುಲಿ ನೋಡೋದಾದರೆ ತುಂಬ ಸಣ್ಣನೇ ಅನಿಸೋದು. ನನಗೆ ಫೇಸು ಬಿಟ್ಟರೆ ನನ್ನ ಒಂದು ಟಮ್ಮಿ ಪಾರ್ಟ್ ಇವೆರಡು ತುಂಬ ಇದೆ. ಸೊ ಅದಕ್ಕೆ ಈ ಸಲ ಕೆಲವೊಂದು ಕಮೆಂಟ್ಸ್ಗಳೆಲ್ಲ ಬಂದಮೇಲೆ ನನಗೂ ಸ್ವಲ್ಪ ಬೇಜಾರಾಯಿತು. ಇಲ್ಲ, ಆ್ಯಂಡ್ ನಮ್ಮ ಮನೇಲಿರೋರು ಕೂಡ ನನಗೆ ಹೇಳಿದ್ರು ಸ್ವಲ್ಪ ದಪ್ಪ ಆಗಿದೆ ಅಂತ. ನಮ್ಮ ಯಜಮಾನ್ರು ಹೇಳಿದ್ರು, ನಮ್ಮಮ್ಮ ಹೇಳಿದ್ರು, ನಮ್ಮ ಅತ್ತೆ ಸ್ವಲ್ಪ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲ, ಸ್ವಲ್ಪ ಈ ಸಲ ಸ್ಟ್ರಿಕ್ಟಾಗಿ ಮಾಡೋಣ ಅಂಥೇಳಿ ಸೊ ಐ ಸ್ಟಾರ್ಟೆಡ್ ಜಿಮ್ ಮಾಡುವ ಅಂಥೇಳಿ. ನಾಟ್ ಜಿಮ್, ಆ್ಯಕ್ಚುಲಿ ಜಿಮ್ ಮಾಡ್ತಾಯಿಲ್ಲ ನಾನು. ಒಂದು ಏನಂತಾರೆ ಇದಕ್ಕೆ ಸೇರ್ಕೊಂಡಿದ್ದೀನಿ. ಮುಂದೆ ಹೇಳ್ತೀನಿ, ಸದ್ಯಕ್ಕೆ ಈಗ ಬೇಡ, ಆಗಲಿ ಸ್ವಲ್ಪ ದಿನ ಆಗಲಿ ಆಮೇಲೆ ಹೇಳ್ತೀನಿ. ಸೊ ಅವ್ರ ಕಡೆಯಿಂದ ನಾನು ತಿಳ್ಕೊತಾ ಇದ್ದೀನಿ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಏನು ಅಂಥೇಳಿ. ಸೊ ಅವರು 1 hour ಸೆಷನ್ ತೊಗೋತಾರೆ. ಆ ಸೆಷನಲ್ಲಿ ನಾನು ತಿಳ್ಕೊತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಹೇಳ್ತೀನಿ ಅದು ಏನು ಅಂಥೇಳಿ. ಆ್ಯಂಡ್ ಅದು ಮುಗಿಸ್ಕೊಂಡು ಜೊತೆಗೆ ನಾನು ಆ ಎಕ್ಸಸೈಸ್ ಜೊತೆಗೆ ಒಂದು 10,000 ಸ್ಟೆಪ್ಸ್ನ ಡೈಲಿ ನಾನು ಮಾಡಬೇಕು ಅಂತ. ಸೊ 10,000 ಸ್ಟೆಪ್ಪು ಇನ್ ಕೇಸ್ ನಾವು ಪ್ರಮೋಷನ್ ಅದು ಇದಕ್ಕೆ ಹೋದಾಗ ಸಂಜೆ ಹೊತ್ತು ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಬರೋದೇ ಒಂದೊಂದು ಸಲ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಫ್ಟರ್ ಎಕ್ಸಸೈಸ್ ನಾನು ಕಾರ್ಡಿಯೋ ಮಾಡ್ಕೋತಾ ಇದ್ದೀನಿ. ಕಾರ್ಡಿಯೋ ಮಾಡಿಕೊಂಡು ಈಗ ಹೊರಡಬೇಕು ಮನೆಗೆ ಹೋಗಿ. ಏನು ಗೊತ್ತಾ, ನನಗೆ ಈ ಎಕ್ಸಸೈಸ್ ಇರಲಿ, ವಾಕಿಂಗ್ ಇರಲಿ, ಇದರಲ್ಲಿ ಅದಕ್ಕೂ ಬೇಜಾರಿಲ್ಲ. ನನಗೆ ಡಯಟ್ ಫುಡ್ ಮಾಡ್ಕೊಳ್ಳೋಕ್ಕೆ ಬೇಜಾರು. ಅದನ್ನ ಮಾಡ್ಕೋಬೇಕಲ್ಲ ಅನ್ನೋದೇ ಬೇಜಾರು. ಈಗ ನೋಡಿ, ಆಲ್ರೆಡಿ ಸುಸ್ತಾಗಿ ಹೋಗಿರ್ತೀನಿ. ಈಗ ಮನೆಗೆ ಹೋಗಿ ಡಯಟ್ ಫುಡ್ ಮಾಡ್ಕೊಂಡು ತಿನ್ನಬೇಕು, ಅದೊಂದೇ ಬೇಜಾರು. ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಇಲ್ಲ, ಈ ಸಲ ನನಗೆ ತುಂಬ ಜನ ತುಂಬ ಅವಮಾನ ಮಾಡಿಬಿಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಯಜಮಾನ್ರು, ನಮ್ಮಮ್ಮ ಎಲ್ಲರೂ ನನಗೆ ಡುಮ್ಮಿ ಸಖತ್ ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ರು. ಅದಕ್ಕೆ ಇಲ್ಲೊಂದು ಕಡೆ ಇಲ್ಲೊಂಚೂರು ಇಲ್ಲೊಂಚೂರು ಅರ್ಟ್ ಆಗೋಯ್ತು. ಅಯ್ಯೋ ಏನು ಹಿಂಗಂತವ್ರೆ ಅಂತೇಳಿ ಅದಕ್ಕೆ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಶುರು ಮಾಡ್ತಿದ್ದೀನಿ. ಗೈಸ್ ಇದಾಗಿದೆ. ಸೊ ಬನ್ನಿ ಈಗ ಹೋಗುವ ಮನೆಗೆ. ನಾನು ಏನು ತಿಂತೀನಿ ಎಲ್ಲ ಹೇಳ್ತೀನಿ, ನೀವು ಬೇಕಾದ್ರೆ ನನ್ನ ಜೊತೆ ಫಾಲೋ ಮಾಡಿ, ಆಯಿತಾ? ನಮ್ಮ ಪಿಂಕಿ ಇವತ್ತಿಂದ ನಾನು ವರ್ಕೌಟ್ ಮಾಡ್ತೀನಿ ಅಕ್ಕ ನಿನ್ನ ಜೊತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ 10 ಸಲ ಎಬ್ಬರಿಸ್ತೀನಿ. ನಾನು ಯಾವಾಗ್ಲೂ ಬೆಳಗ್ಗೆ ಎದ್ದೆಲ್ಲ ವರ್ಕೌಟ್ ಮಾಡಿಲ್ಲ. 8 ಗಂಟೆಗೂ ಎದ್ದೇಳಲ್ವಾ? ನಂದೆಲ್ಲ ಯಾವಾಗಲೂ 4 ಗಂಟೆ ಶೆಡ್ಯೂಲ್ ನಂದು. ನಾನು ಬೆಳಗ್ಗೆ ಅಕ್ಕ ಎಬ್ಬರಿಸಕ್ಕ ನಾನು ಮಾಡ್ತೀನಿ ಅಂದರೆ ನಾವೆಲ್ಲ ಮಾಡಿಬಿಟ್ಟಿರೋದನ್ನ ನೀವು ಹೇಗೆ ಮಾಡ್ತೀರ? ನಾವು ಮೇಂಟೈನ್ ಮಾಡಿದೀವಮ್ಮ. ಮೇಂಟೈನ್ ಊದಿದ್ದು ಸಣ್ಣ ಆಗಿದ್ದು ನಾವು ಮೇಂಟೈನ್ ಮಾಡಿದೀವಿ. ನಾವು ಮಾಡಿಬಿಟ್ಟಿದ್ದು ಅಂತ ಯಾಕೆ ಹೇಳ್ತೀವಿ ಮತ್ತೆ? ಅಲ್ಲ, ನಾವು ಮಾಡಿಬಿಟ್ಟಿದ್ದು ಮಾಡ್ತೀವಿ. ಹೋಗಿಂದ ಎಲ್ಲ ಸುಮ್ಮನೆ ತೋರಿಸ್ಬೇಕಿದ್ದು. ಎಲ್ಲರೂ ಕೇಳ್ತಿದ್ರು ಪಿಂಕಿ ಅಕ್ಕನ ಮಾತಾಡಿಸಿ, ಪಿಂಕಿ ಅಕ್ಕನ ಜೊತೆ ಮಾಡಿ ವ್ಲಾಗು ಅಂತೇಳಿ. ಅದಕ್ಕೆ ಪಿಂಕಿ ಅಕ್ಕನ ತುಂಬ ಚೆನ್ನಾಗಿ ತೋರಿಸೋಣ ಅಂತ ಬಂದಿದ್ವಿ. ಪಿಂಕಿ ಅಕ್ಕ ಏನು ಟಿಫನ್ ಮಾಡ್ತಿದ್ದೀರಾ ಇವತ್ತು? ಉಪ್ಪಿಟ್ಟು ಮಾಡ್ತಿದ್ದೀರಾ? ಕೇಸರಿಬಾತ್. ಸೊ ಗೈಸ್, ಇವತ್ತು ನಮ್ಮ ಮನೇಲಿ ಪ್ರೀತುರಾದವರು ಟಿಫನ್ ರೆಡಿ ಮಾಡ್ತಾ ಇದ್ದಾರೆ. ನನಗೋಸ್ಕರ ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಾಳೆ. ನಂಗೆ ಮದುವೆ ಆಗಿ ಈಗ ಹತ್ತತ್ರ ಒಂದು 10 ವರ್ಷ ಆಯ್ತಾ ಬಂತೀನಿ. ಇನ್ನೂ 10 ವರ್ಷ ಆಗಿಲ್ಲ ಗೈಸ್. ಆದರೆ ನಂಗೆ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ. ನನಗೆ ಎಷ್ಟೊಂದು ಟಿಫನ್ ಮಾಡೋಕ್ಕೆ ಬರಲ್ಲ. ನಾನು ಏನಿದ್ರು ಬರೀ ರೈಸ್ ಐಟಮ್ ಟಿಫನ್ಗಳು ಚೆನ್ನಾಗಿ ಮಾಡ್ತೀನಿ. ಬಿಟ್ರೆ ನನಗೆ ಚಪಾತಿ ಮಾಡೋಕ್ಕೆ ಬರಲ್ಲ, ರೊಟ್ಟಿ ಮಾಡೋಕ್ಕೆ ಬರಲ್ಲ, ದೋಸೆ ಮಾಡ್ತೀನಿ, ಇವೆಲ್ಲ ಬರೋದೇ ಇಲ್ಲ. ಅದಕ್ಕೆ ಉಪ್ಪಿಟ್ಟು ಪ್ರತಿ ಸಲ ಮಾಡಿದಾಗ ಆಂಟಿನ ಇಲ್ಲದೆ ಅದನ್ನು ಕೇಳ್ತಾ ಇದ್ದೀನಿ, ಹೆಂಗೆ ಮಾಡೋದು ಅಂತೇಳಿ. ನಾನು ಮಾಡಿದ್ರೆ ಒಂದು ಬೆಂದಿರಲ್ಲ ಸರಿಯಾಗಿ, ಇಲ್ಲಾಂದರೆ ಮುದ್ದೆ ಆಗೋಗ್ಬಿಟ್ಟಿರುತ್ತೆ. ಅಂದರೆ ಒಂಥರ ಸೀದ್ಕೊಂಬಿಟ್ಟಿರುತ್ತೆ, ಚೆನ್ನಾಗೇ ಆಗಿರಲ್ಲ. ಅದಕ್ಕೆ ಮೊಟ್ಟೆ ತೊಗೊಬರೋಣ. ಸೊ ಈಗ ಸ್ವಲ್ಪ ಡಯಟ್ಗೆ ಏನಾದರೂ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ನೆನೆ ಹಾಕಿರೋದಿದೆ. ನೆನೆ ಹಾಕಿದ್ದು ಅದನ್ನ ಒಂಚೂರು ತಿನ್ಕೊಂಡ್ಬಿಡ್ತೀನಿ ಗೈಸ್. ತಿನ್ನಬಾರ್ದು, ನೈಟ್ ಏನೂ ತಿನ್ನಬಾರ್ದು. ಮಧ್ಯಾಹ್ನ ತಿಂದಿರ್ತೀರಲ್ಲ ಮದುವೆ ಫಂಕ್ಷನ್ದು, ಅಷ್ಟೇ ಕ್ಯಾಲರೀಸ್ ಬರ್ನ್ ಮಾಡಬೇಕು, ಅಷ್ಟೇ. ನೋಡಿ ಗೈಸ್,
ಹೇಳ್ಕೊಡ್ತದೆ ಕಲ್ತ್ಕೊಳ್ಳಿ. ಸೊ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅಲ್ಲ ನಿಮ್ಮ ಚಿಕ್ಕಿ ಹೆಂಗೆ ಮಾತಾಡ್ತಾರೆ. ಸೀರೆ ಬೇಕಂತ ಸೀರೆ ಮೊಮ್ಮಗ ಮಕ್ಕಕ್ಕೆ ಮೀಸಿ ಬರಂಗಾಗ್ಯವು ಸೀರೆ. ಎವ್ರಿ ಫಂಕ್ಷನ್ಗೆ ಸೀರೆ ಬೇಕಪ್ಪ. ಇವ್ರ ಅಪ್ಪನ ಗಂಟ ಐತಿ. ನಿರ್ಮಲ ಬಾ, ನೀನಷ್ಟೇ ನಾ ಉರ್ಸೋದು. ಅಲ್ಲ, ನಾವೇ ಏನಪ್ಪ ಉಟ್ಕೊಳ್ಳೋದಂತ ಯೋಚನೆ ಮಾಡ್ತಿದ್ರೆ ಸೀರೆ ಇದು ಬೊಟ್ಟ ಬೊಟ್ಟ ಡಿಸೈನ್ ಬ್ಲೌಸ್ ಹೊಲ್ಸ್ಬೇಕಂತೆ ಅದರಿಗೆ. ಇವರು ನಿನ್ ಸೀಮಂತ ಇತ್ತಲ್ಲಪ್ಪ ನೀನ್ ಹೊಟ್ಟೆ ಒಳಗಿದ್ದಾಗ, ಅದಕ್ಕ ತಪ್ಪಿ ಸೀರೆ ಬ್ಲೌಸ್ ಹೊಲ್ಸ್ಬಿಟ್ಟಿನ ಅರ್ಜೆಂಟಿಗೆ. ಪಾಪ ಅಕ್ಕ ಮರ್ತು ಹೂ ಹಾಕಿಲ್ಲ, ಮಖ ನೋಡ್ಬೇಕಿತ್ತು. ಯಪ್ಪ ಯಪ್ಪ ಯಪ್ಪ, ಸೀರೆ ಇರೋದು ಮರ್ತೋಗ್ಬಿಟ್ಲು, ಕೊಡ್ಸಿರೋದು ಮರ್ತೋಗ್ಬಿಟ್ಲು, ಬ್ಲೌಸ್ ಚೆನ್ನಾಗಿಲ್ಲ ಅಂದ್ಬಿಟ್ಟು. ಸಾಮಾನ್ಯದ ಅಜ್ಜಿ ಅಲ್ಲ ನಿಮ್ಮ ಅಜ್ಜಿ. ಅಯ್ಯಪ್ಪ, ಮುದುಕಿ ಆದ್ರೂ ಇನ್ನೂ ಒಂದು ಸ್ಟೆಪ್ ಹೋಗ್ತೈತೆ ಅರ್ಥ. ನಿರ್ಮಲಾ, ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ತೋರಿಸ್ತೀನಿ. ನಮ್ಮಮ್ಮನ ಉರ್ಸೋದಂದ್ರೆ ನನಗೆ ತುಂಬಾ ಇಷ್ಟ. ಸೆಮಿ ಸಿಲ್ಕ್ ಬೇಕಾ? ಸೆಮಿ ಸಿಲ್ಕ್ ಬೇಕಾ? ಸಾಫ್ಟ್ ಸಿಲ್ಕ್ ಬೇಕಾ? ಮೈಸೂರು ಸಿಲ್ಕ್ ಬೇಕಾ? ಮಾತಾಡಿ, ನೀನ್ ಮುಗಿಸಿದ ಮೇಲೆ ಮಾತಾಡಿ. ಹೇಳು. ಉರ್ಸರಿಗೆ ಟಾಂಗ್ ಕೊಡೋದಂದ್ರೆ ನನಗೂ ಅಷ್ಟೇ ಇಷ್ಟ. ಬಂದ್ಬಿಡು, ನಿನಗೆ ಸೀರೆ ಕೊಡಿಸಿ ಬ್ಲೌಸ್ ಹೊಲಿಸಿ. ನೀನು ಡ್ಯಾಮ್ ನೀರು ಕುಡ್ದೆ ಅಷ್ಟು ಉರಿತಿ ಅಂದ್ರೆ ನಾವು ಉತ್ತರ ಕರ್ನಾಟಕದ ರೊಟ್ಟಿ ಮುದ್ದಿ ತಿಂದರ್ ಗಟ್ಟಿ ಕುಳು ತಿಂದಾರ. ನಮಗೆ ಎಷ್ಟು ಇರ್ಬೇಡ, ಎಷ್ಟಿರ್ಬೇಡ. ನಮ್ಮವ್ ಹೆಂಗ್ ನೋಡು, ನಮ್ಮವ್ನ ಹೊಟ್ಟೆ ಬಿಟ್ರೆ ಕಾವೇರಿ ನೀರನ್ನು ಕುಡಿದು. ಕೆಂಚವ್ವ ಕನ್ನವರ್. ನಿಮ್ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡ್ತಿಲ್ಲ. ಫ್ಯಾಮಿಲಿ ಬಗ್ಗೆ ಎಲ್ಲ ನನ್ನ ತಾಯಿ ಅಂತೆ ಮಕ್ಕಳು. ನಮ್ಮವ್ ಹಂಗ ನಾನು ಅಷ್ಟೇ, ನಮ್ಮಮ್ಮ ನಂಗೆ. ಮತ್ತೆ ನನ್ನ ಹಬ್ಬದಾರಿಗೆ ಮತ್ತೆ. ಆದಮೇಲೆ ಫ್ರೆಶ್ ಅಪ್ ಆಗಿ ನಾನು, ಆಂಟಿ, ರಾಧಾ, ಪಾಪು ಎಲ್ಲರೂ ಹನುಮನ್ ದೇವಸ್ಥಾನಕ್ಕೆ ಹೋದ್ವಿ. ಪಿಂಕಿ ಪ್ರಮೋಷನ್ ಇತ್ತು, ಅವಳು ಹೋದ್ಲು. ಸೊ ತುಂಬ ದಿನದಿಂದ ಅನ್ಕೋತಾನೆ ಇದ್ರು ಹೋಗೋಣ ಬನ್ನಿ ಅಂತ. ನಾವು ಬ್ಯುಸಿ ಇದ್ದಿದ್ದರಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಆಚೆ ಉದ್ಭವ ಮೂರ್ತಿ ಇತ್ತು, ಅದರ ದರ್ಶನ ಕೂಡ ಆಯಿತು. ಆಮೇಲೆ ಇಲ್ಲಿ ಒಂದು ಉಪ್ಪು ಮೊಸರೆಲ್ಲ ಏನು ಹಾಕ್ತಾರಲ್ಲ, ಅದನ್ನೆಲ್ಲ ಏನೇನು ಸೇವೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು. ಇದನ್ನು ಯೂಶ್ವಲಿ ಹೆಣ್ದೇವ್ರಿಗೆ ಹೋಗ್ತಾರೆ ಮಗು ಹುಟ್ಟಿದಾಗ, ಯಾಕಂದರೆ ಮಗುಗೆ ಯಾವುದೇ ರೀತಿ ಚರ್ಮ ರೋಗ ಅಂಥದ್ದೆಲ್ಲ ಬರದೇ ಇರಲಿ ಅಂತೇಳಿ. ಆ್ಯಂಡ್ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಮನೆಗೆ ಬಂದಮೇಲೆ ನಂಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ನಾನು ಲಂಚ್ನ ತೊಗೊಂಡೆ. ಬಾಲ್ ಎಲ್ಲಿ? ಎಲ್ಲಮ್ಮ? ಎಲ್ಲೈತೆ ಬಾಲು? ಹಾಂ, ಎಲ್ಲಿ ಬಾಲು? ಎಲ್ಲಿ ಬಾಲು ಬೇಕಾ? ಬಗ್ಗೆಲೆ ಬಗ್ಗೆಲೆ ಶನಿ ವಾಗ್ಗೆಲೆ ತಗೋ, ಕೊಡ್ತೀನಿ ತಗೋ. ಮೊಟ್ಟಗುಂಡಿ ಮೋತಗುಂದಿ ಇದು, ಮೋತಗುಂದಿ ತೋ. ಎತ್ಕ ಬಾ ಸನಿ. ಆಯ್ ಸನಿ, ಕುಡಿಲಿ, ಕೊಡಮ್ಮ, ಕೊಡಲ್ವಾ? ಬಿಡು, ನನ್ನ ಕೊಚ್ಬಿಡು, ನೋವಾಗುತ್ತೆ, ಬಿಡು. ಇದೇನಿದೆ ಹಿಂಗ್ ಸೌಂಡು? ವಿಡಿಯೋ ಮಾಡ್ತಿದ್ರೆ ಬಿಟ್ಟು ಸೌಂಡ್ ಕೊಡ್ತಾ ಇದೀಯಾ? ಮೊಟ್ಟಿ ಮೊಟ್ಟು ಪಟ್ಲು ಬಟ್ಲು ಗೊಂಬೆ, ಇದು ಗೊಂಬೆ. ಗಾಯ್ಸ್, ನಾನು ಇವತ್ತು ಡಯಟ್ ಶುರು ಮಾಡಿದ್ದೀನಿ. ನಮ್ಮ ಮನೇಲಿ ನೋಡಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಪೇಜಿಂದ ಈ ಕೇಕು, ಈ ಬ್ರೌನಿ ಕಳಿಸಿದ್ದಾರೆ. ತಿನ್ನೋಕ್ಕಾಗದೆ, ಬಿಡೋಕ್ಕಾಗದೆ, ಬಾಯಲ್ಲಿ ನೀರು ಸೋರಿಸ್ಕೊಂಡು ಅದನ್ನು ಒಂದಿಷ್ಟು ತಿಂದ್ಬಿಟ್ಟೆ. ವಾಕ್ ಮಾಡ್ಕೊಂಡ್ರಾಯ್ತು ಬಿಡು ಅಂತೇಳಿ. ಬಟ್ ಸಖತ್ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪಿಂಕಿ ಜಾಸ್ತಿ ತಿನ್ಬಿಟ್ಲು ಅಂತ ಯುಕ್ತ ಹೇಳ್ತಾವಳೆ. ಅಷ್ಟೊಂದು ಪ್ಲೇಟ್ ತಗೊಬಂದಿದ್ದ. ಹಾಂ, ಕೊಡೋಣ ಬಾ ಹೋಗ್ಲಿ. ಒಬ್ಳೆ ಇಷ್ಟು ಖಾಲಿ ಮಾಡೋಕ್ಕಾಗುತ್ತೆ ಯುಕ್ತ ನೀನು? ಇದಿಷ್ಟು ನೀನು ಒಬ್ಳೆ ತಿನ್ನೋಕ್ಕಾಗುತ್ತೆ ಹೇಳು? ನೀನೇ ಕಟ್ ಮಾಡಿಕೊಡು ಬಾ, ನೀನೇ ಕಟ್ ಮಾಡಿಕೊಡು ಬಾ. ನೀನು ಎಷ್ಟು ಕೊಡ್ತೀಯ ಅಷ್ಟು ನೀನೇ ಕಟ್ ಮಾಡಿಕೊಡು ಬಾ. ಬಾ, ಎದ್ ಬಾ. ಆಯ್ತು, ಅಳ್ಬಾರ್ದು, ಎದ್ ಬಾ. ಬಾ ಬಾ ಬಾ. ಇದು ಅನ್ಕೊಂಬಿಟ್ಟಿದ್ಯಾ, ಮ್ಯಾಟ್ ಅನ್ಕೊಂಬಿಟ್ಟಿದ್ಯಾ ಕುಕ್ಕು? ಅದನ್ನ ಜಿಮ್ಮಿಗೆ ತೊಗೊಂಡೋಗೋದಮ್ಮ, ಎತ್ತಿಕ್ಕೆ ಹೋಗು.
ಪ್ಲೀಸ್ ಗಲೀಜ್ ಮಾಡ್ತೀಯ ಕೇಕ್ ಬೀಳಿಸ್ದಲ್ಲೇ ತೂ ಎದ್ದೋಳು ಪುಟಿ ಪ್ಲೀಸ್. ಅಲ್ಲಿ ನಿಂತ್ಕೊಂಡು ಯೋಗ ಮಾಡ್ತೀಯಾ? ಅದ್ರ ಮೇಲೆ ಮಾಡೋದು ನಾನು. ಪ್ಲೀಸ್ ಅದನ್ನ ಮುಚ್ಚಿ ಎತ್ತಿಕ್ ಬಿಡಪ್ಪ. ಇದು ನೀನು ಒಂದು ನಿಮಿಷ ಇರು. ಯೋಗ ಸ್ಪೆಲ್ಲಿಂಗ್ ಏನು ಗೊತ್ತಿಲ್ಲ. ಮಮ್ಮಿ ಸ್ವಲ್ಪ ಯೋಗ ಹಾಕೊಡ್ತೀನಿ, ನಾನು ಯೋಗ ಮಾಡ್ತೀನಿ. ನೀನ್ ಮಾಡ್ತೀಯಾ? ಹಾಕ್ಲಾ? ಎಸ್ ಎಸ್ ಅಮ್ಮಮ್ಮ ಅದೆಲ್ಲ ಬರಲಿ ಅಂತ ಬರುತ್ತಲ್ವ ಅದು. ಎಕ್ಸಸೈಸ್ ಹಾಕೊಡ್ಬೇಕಾ? ಆಯ್ತು ಹಾಕ್ತೀನಿ. ಆ ಕೇಕ್ ತೆಗ್ದ ಮೇಲೆ ಯುಕ್ತ ನೀನ್ ಯಾಕೆ ಎಕ್ಸಸೈಸ್ ಮಾಡ್ತಾ ಇದ್ಯಾ? ಯಾಕಂದ್ರೆ ನಾನು ಕೇಕ್ ತಿರ್ಬಿಟ್ಟಿದ್ದೀನಿ, ಅದು ಉಮ್ಮ ಹಾಕ್ಬಿಡ್ತೀನಿ ಅದಕ್ಕೆ. ಅಯ್ಯೋ ಎಕ್ಸಸೈಸ್ ಮಾಡಕ್ ಕೆಳಗೋಯ್ತೀಯ ನನ್ನ ಮಗಳ ಜೊತೆ ಮಾಡುವ. ಸಂಜು ಸಂಜು ಅದಕ್ಕೆ ತಿರುಗಿ ನೋಡಿ ಕಟ್ ಮಾಡು ಕಟ್ ಮಾಡು ಕಟ್ ಮಾಡು ಅಂತ ಇಕ್ತ ಯಾರ ಹತ್ರ ಕಲ್ತಿದ್ದಾಳೆ ಅಂತ ಇವಾಗ ಗೊತ್ತಾಯ್ತು. ನೀ ಹೆಂಗದಿ ಗೊತ್ತಾ ಹೇಳ್ಕೊಡು ತೋರಿಸ್ತೀನಿ. ಏನ್ ಗೊತ್ತಾ, ಬೆಳಿಗ್ಗೆ ಹೊತ್ತು ವಾಕಿಂಗ್ ಡ್ರೆಸ್ ಜಿಮ್ ಡ್ರೆಸ್ ಹಾಕೋತೀನಿ. ಇವಾಗ್ಲೂ ಯಾರು ಹಾಕೋತಾರೆ ಅಂತ ಮಾಮೂಲಿ ಮನೇಲಿ ಯಾವ ಡ್ರೆಸ್ ಇರ್ತೀನೋ ಅದೇ ಡ್ರೆಸ್ ಬಂದಿದೆ. ಬರೀ ವಾಕ್ ಅಷ್ಟೇ ಅಲ್ಲ ಅಂತ. ಆಲ್ರೆಡಿ 8,500 ಸ್ಟೆಪ್ಸ್ ಮಾಡಿಬಿಟ್ಟಿದ್ದೀನಿ. ಇನ್ನು 2,000 ಸ್ಟೆಪ್ ಮಾಡ್ಬೇಕಷ್ಟೇ. ಅದೊಂಚೂರು ಕೇಕ್ ತಿನ್ಬಿಟ್ಟೆ ಇವತ್ತು, ಬೇಜಾರಾಗ್ತದೆ. ಚೂರೇನಲ್ಲ ಜಾಸ್ತಿನೇ ನಮ್ಮ ಅಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಗೈಸ್. ಇದು ಫುಲ್ ಇದೆಲ್ಲ ಇದು ಪಾರ್ಕಿಂಗ್ ಇಲ್ಲಿ ಇಲ್ಲ. ನಮ್ಮ ಅತ್ತಿಗೆನೇ ಎಲ್ಲ ಶುರು ಮಾಡ್ತಿರ್ಬೇಕಾರೆ ನಾನು ಅವ್ರಿಗಿಂತ ಮುಂಚೆ ಶುರು ಚಾನ್ಸ್ ಎಲ್ಲ ಹಿಡ್ಕ ಹೇಳ್ತೀನಿ. ನಾನು ನೆನ್ನೆ ನನ್ನ ಫ್ರೆಂಡ್ಸ್ ಆನಂದ್ ಮದ್ವೆಗೆ ಹೋಗಿದ್ದೆ. ಅಲ್ಲಿ ಒಂದಷ್ಟು ಜನ ಬಂದಿದ್ರು, ಹೇಳ್ಬಿಟ್ರು ಏನಂದ ಮತ್ತೆ ತಿರ್ಗಾ ದಪ್ಪ ಆಗಿದ್ದೀರಾ ಅಂತ. ಆಮೇಲೆ ಕಮೆಂಟು ಅಷ್ಟೇ, ಮತ್ತೆ ದಪ್ಪ ಆಗಿದ್ದೀರ ಅಂತ ಬಂತು. ಅದೇ ಸಣ್ಣ ಆಗೋದು ದಪ್ಪ ಆಗೋದು ಜಗದ ನಿಯಮ ಅಂತ ಹೇಳ್ಬಿಟ್ರು ತಿರ್ಗಾ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಮೇಲೆ ನನಗೂ ಒಬ್ರು ಬೇಕಿತ್ತು, ಅದಕ್ಕೆ ಇವತ್ತು ಬೆಳಗ್ಗೆ ನೀ ಎದ್ದೋಗಿ ಓದಿಲ್ಲ. ಎಬ್ಸಿಲ್ಲ ನೀನು ಸುಮ್ಕು ಆಂಟಿನ ಕೇಳು, ಚಾನ್ಸೇ ಇಲ್ಲ. ಅದಕ್ಕೆ ಇನ್ಮೇಲೆ ನಾನು ಎದ್ದಿಲ್ಲ ಅಂದ್ರು ನೀನು ಅಲ್ಲಿ ಬ್ಲಾಗ್ ಇಟ್ಬಿಟ್ಟು ಹೊಡೆದೊಡ್ದು ಎಬ್ಸಿ ಕರ್ಕೊಂಡು ಹೋಗ್ಬೇಕಾಯ್ತಾ? ನಿನಗೆ ಅದು ಚಾಲೆಂಜ್ ನಾನು ಕೊಡ್ತೀನಿ. ನಾನು ಇವತ್ತು ಅದೇ ಹೇಳಿದ್ನಲ್ಲ, ನಾನು ನನ್ನ ಜೊತೆಗೆ ಪಕ್ಕಕ್ಕೆ ಒಂದು ಮ್ಯಾಟ್ ಹಾಸ್ಬಿಟ್ಟು ನಾನೇನು ಮಾಡ್ತೀನಿ ಅದನ್ನು ಮಾಡಿಸ್ತೀನಿ. ನನ್ನ ಮಾಮೂಲಿ ಎಕ್ಸಸೈಸ್ ನಾನು ಮಾಡ್ಕೊಂತೀನಿ. ಓಕೆ, ಎಲ್ಲರೂ ನಿಮ್ದು ಲವ್ ಸ್ಟೋರಿ ಬ್ಲಾಗ್ ಏನ್ ಲವ್ ಸ್ಟೋರಿ ಅಕ್ಕ? ನಿಮ್ದು ಸ್ಟೋರಿ ಅದೇ ನಿಂದು ಒಂದು ಸಂಜುದು ಸ್ಟೋರಿ ಬ್ಲಾಗ್ ಬೇಕಂತ ಅವ್ರಿಗೆಲ್ಲ ಎಲ್ಲರೂ ಕೇಳ್ತಿದ್ರೆ ಯಾವಾಗ ಮಾಡೋಣ? ಬೇಡಕ್ಕ ಅದೆಲ್ಲ ಬೇಡಕ್ಕ, ಅದೆಲ್ಲ ಲವ್ ಸ್ಟೋರಿನೇ ಅಲ್ಲ. ಮತ್ತೆ ಏನ್ ಸ್ಟೋರಿನೋ ಅದನ್ನ ಒಂಚೂರು ಹೇಳ್ಬೇಕು. ಲವ್ ಸ್ಟೋರಿ ಅಲ್ಲ, ಫ್ರೆಂಡ್ಶಿಪ್ ಸ್ಟೋರಿ. ಅದೇ ಆ ಫ್ರೆಂಡ್ಶಿಪ್ ಹೆಂಗಾಯ್ತು ಏನಾಯ್ತು ಎತ್ತಾಯ್ತು ಅಂತೆಲ್ಲ ಹೇಳ್ಬೇಕಂತ. ಅದಕ್ಕೆಲ್ಲ ಸೊ ನೀನು ನಿಮ್ ಹುಡುಗ ಒಟ್ಟಿಗೆ ಕುತ್ಕೊಂಡು ಮಾಡ್ತೀರಾ ಇಲ್ಲ ನೀನ್ ಒಬ್ಳೇ ಮಾಡ್ತೀಯ? ಇವಾಗ ನೀವೆಲ್ಲ ಮಾಡ್ಬೇಕು, ಕಟ್ ಮಾಡಕ ಇವೆಲ್ಲ ಹಾಕ್ಬೇಡ ಪ್ಲೀಸ್. ಹುಡುಗ ಗಿಡಗ ಹಂಗೆಲ್ಲ ನಂಗೆ ಇಷ್ಟ ಆಗಂಗಿಲ್ಲ ಪ್ಲೀಸ್. ಓಕೆ, ಅವನ ಹೆಸರು ಇಲ್ಲ. ಮತ್ತೆ ಮದುವೆ ಸೆಟ್ ಆಯಿತು, 2 ತಿಂಗಳವರೆಗೂ ಯಾರು ಏನು ಕೇಳಬೇಡಿ. 2 ತಿಂಗಳವರೆಗೂ ಬೇಡ, ಒಂಚೂರು ಕೆಲಸ ಮುಗಿಸ್ಕೊಳ್ಳೋಣ, ಆಮೇಲೆ ಮತ್ತೊಂದು ಯಾವ್ದಾರು ಒಂದು ಬ್ಲಾಗ್ ಮಾಡೋಣ. ಓಕೆ, ಅವಾಗ ನಾನು ಇವರ ಹುಡುಗನಿಗೂ ಪರ್ಮಿಷನ್ ತಗೊಂಡು ಇಬ್ಬರನ್ನ ಒಟ್ಟಿಗೆ ಕುಂಡಿಸ್ಕೊಂಡು ಲವ್ ಸ್ಟೋರಿ ಅಂದರೆ ಅವರ ಸ್ಟೋರಿ ಬ್ಲಾಗ್ನ ಮಾಡ್ತೀನಿ. ಓಕೆನಾ? 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 ನಾನು ನಿಮ್ಗೆ ಹೇಳಿಲ್ವಾ? ನೀವನ್ನೆಲ್ಲ ನನ್ನನ್ನು ಕೇಳ್ತೀರಾ ಯಾವಾಗ 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 ಎಲ್ಲದಕ್ಕೂ ಟೈಮ್ ಬರುತ್ತೆ, ಯಾವಾಗ ಅಂತ ನನ್ನನ್ನು ಕೇಳ್ತೀರಾ. ನೋಡಿ, ಆನ್ಸರ್ ಇಲ್ಲೇ ಇದೆ, ಎಲ್ಲದಕ್ಕೂ ಟೈಮ್ ಬರುತ್ತಂತೆ. ಸೊ ನಾನು ಅವ್ರಿಗೆ ವಿತೌಟ್ ಅವ್ರನ್ನ ಕುಂಡಿಸ್ಕೊಳ್ದೆ ಅವ್ರಿಗೆ ಹೇಳ್ದೇನೆ ನಾನು ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಅವರು ಬರಲಿ ಅಂತಲೇ ಸುಮ್ಮನಿದ್ದೀನಿ. ಅದು ಆ್ಯಕ್ಚುಲಿ ಅದು ಲವ್ ಸ್ಟೋರಿ, ಹೌದು ಲವ್ ಅಷ್ಟೇ, ಅದಕ್ಕೆ ಸ್ಟೋರಿ ಹೇಳಿ ಅಲ್ಲ, ಅಲ್ಲ ಅದು ಫ್ರೆಂಡ್ಶಿಪ್, ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ಅದೇ ಎಲ್ಲ ಹೆಂಗಾಯ್ತು ಏನು ಅಂತಾನೆ ಅವರು ಪಾಪ ಕೇಳ್ತಾ ಇರೋದು. ಏನಿವೆ ಅವರು ಹುಡುಗರು ಹೇಳ್ಬೇಡಿ, 2 ತಿಂಗಳಷ್ಟಲ್ಲಿ ಎಷ್ಟು ಸಣ್ಣ ಆಗಬೇಕು ಅಂತ ಕಮೆಂಟ್ ಮಾಡಿ. ಅಷ್ಟೇ. ಸೊ ಬನ್ನಿ ಹೋಗುವ. ಸೊ ನಾನು ಮೇಲೆ ಬರೋ ಅಷ್ಟರಲ್ಲಿ ಆಂಟಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಕಟ್ ಮಾಡ್ತಿದ್ರು. ಸೊ ಕಷ್ಟ ಆಗ್ಬಾರ್ದು ಅಂತ ಥ್ಯಾಂಕ್ಸ್ ಹೇಳ್ಬೇಕು ಆಂಟಿಗೆ. ನೀನೇ ನೀನೇ ನನ್ನ ಅಳು ಲಿರಿಕ್ಸ್ ಗೊತ್ತಿಲ್ಲ, ನೀನೇ ಬೇರೆ ನೀನೇ ನನ್ನ
ಹಳವಲ್ಲ ಏನೇನಿದು ನೀನೇ ನನ್ನ ಬೇವರ್ಸಿರಲು. ಲಾಲಿನ ಹಾರುವೆ ಚಿನ್ನ ನಿನ್ನ ಮುದ್ದಾರುವೆ ಹೂವೆಂತು ಬೆಳೆಸೂತ ಮೂಡಿ ಬರಲಿ ನಗುವ ನಗುವ ಅಳುವ ಕಣ್ಣಲ್ಲಿ ನಿಂತು ಜೋ ಹಲೋ ವೆಲ್ಕಮ್ ಬ್ಯಾಕ್. ಸೊ ಕಮೆಂಟ್ಸ್ ಓದುವ ಲಾಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ಏನೇನೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ನೋಡೋಣ ಬನ್ನಿ. ಸೊ ನನಗೆ ರಾಧಕ್ಕ ಇಷ್ಟ. ಶಿ ಈಸ್ ವೆರಿ ಕ್ಯೂಟ್ ಗರ್ಲ್. ಲವ್ ಫ್ರಮ್ ಗದಗ್. ಶಿ ಟಾಕಿಂಗ್ ಯು ಕಮೆಂಟ್ ಫಾರ್ ಸಂಗೀತ ಸುಷ್ಮಾ ಅಕ್ಕ ಹೇಳಿ ರಾಧಾ ಅಕ್ಕಗೆ ಪ್ಲೀಸ್. ಓಕೆ ರಾಧಾಗೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸಂಗೀತ ಅವರೇ, ರಾಧನ್ ಇಷ್ಟಪಡ್ತಿದ್ದೀರಾ ಅಂತ ರಾಧಂಗೆ ಹೇಳ್ತೀನಿ. ಓಕೆ ರಘು ಅಮ್ಮ ಆ್ಯಂಡ್ ಸುಷ್ಮಿತಾ ಅಮ್ಮ ಜೆಮ್ ನೋ ದೃಷ್ಟಿ ಆನ್ ದಿಸ್ ಟೂ ಲೇಡೀಸ್. ಥ್ಯಾಂಕ್ ಯು. No, Yukta is very cute. She doesn't do overacting at all. She is a kid, very intelligent, very smart. Nowadays kids are very smart and so Yukta is. Yes, ಅದಂತೂ ನಿಜ. ಬಿಕಾಸ್ ಯಾಕೊತ್ತಾ, ಯಾರೇ ತಂದೆ ತಾಯಿ ಆಗಲಿ ಮಕ್ಕಳ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಹೇಳಿದ್ರೆ ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಸೊ ನಾನು ಕೂಡ ಹಾಗೇನೆ. ಓವರ್ ಆ್ಯಕ್ಟಿಂಗ್ ಅವಳು ಮಾತಾಡ್ತಾಳೆ, ಜಾಸ್ತಿ ಮಾತಾಡ್ತಾಳೆ. ಬಟ್ ಮಕ್ಳು ನಾವು ಇಷ್ಟೇ ಮಾತಾಡು ಹಿಂಗೆ ಮಾತಾಡು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸೊ ಒಂದು ಏಜ್ ಬಂದಮೇಲೆ ಅವ್ರಿಗೆ ಅದು ಅರ್ಥ ಆಗುತ್ತೆ ನಾವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ಈಗ ಅವಳಿಗೆ ಇನ್ನೂ ಆ ಏಜ್ ಬಂದಿಲ್ಲ. ಅಪ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳಿಗೆ ಚಿಲ್ಡ್ರನ್ ಅಂದರೆ ಚೈಲ್ಡ್ ಬುದ್ಧಿ ಅಂತ ಏನಂತಾರಲ್ಲ ಅದು ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಐ ಲೈಕ್ ರಾಧಾ ಆ್ಯಂಡ್ ಚಾಲೆಂಜ್ ವ್ಲಾಗ್ ವಿತ್ ರಾಧಾ ಪಿಂಕಿ. ಶೋರ್ ಆದಷ್ಟು ಬೇಗ ಮಾಡುವ. ಫಸ್ಟ್ ಕಮೆಂಟ್ ಅಕ್ಕ ಸೋ ಕ್ಯೂಟ್ ಸುಷ್ಮಿತಾ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಅಕ್ಕ ನೀವು ಅಂದರೆ ತುಂಬ ಇಷ್ಟ, ನೀವು ತುಂಬ ಒಳ್ಳೆಯವರು, ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತೀರ. ಲವ್ ಯು. ಥ್ಯಾಂಕ್ ಯು. ಇಬ್ಬರು ಅಮ್ಮಂದಿರು ತುಂಬ ಒಳ್ಳೆಯವರು ಪಾಪ. ಸೋ ಕ್ಯೂಟ್ ಅಕ್ಕ. ಸೋ ಕ್ಯೂಟ್. ಯುಕ್ತ ಅಕ್ಕ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಸೂಪರ್ ಯುಕ್ತಗೆ. ಥ್ಯಾಂಕ್ ಯು. ಎಲ್ಲರೂ ಯುಕ್ತನ ಹೊಗಳಿದ್ದೀರಾ ಈ ಕಮೆಂಟ್ಸಲ್ಲಿ. ಥ್ಯಾಂಕ್ ಯು ಅಕ್ಕ. ಡೋಂಟ್ ಫೀಲ್ ಬ್ಯಾಡ್ ಕಮೆಂಟ್ಸ್. ದಿಸ್ ದ ಏಜ್ ವೇರ್ ಚಿಲ್ಡ್ರನ್ ಸ್ಪೀಕ್ ಆಫ್ಟರ್ ದೇ ಗ್ರೋ ಅಪ್ ದೇ ವಿಲ್ ನೋ ಹೌ ಟು ಟಾಕ್ ವೇರ್ ಆ್ಯಂಡ್ ವಾಟ್. ಡೋಂಟ್ ವರಿ ಅಬೌಟ್ ಪೀಪಲ್ ಕಮೆಂಟ್ಸ್ ಅಕ್ಕ. ಯುಕ್ತ ಈಸ್ ಕ್ಯೂಟೆಸ್ಟ್ ಫಾರ್ ದಿಸ್ ಏಜ್. ಶಿ ಈಸ್ ಸೋ ಓಪನ್ ಅಪ್, ಕ್ಲೇವರ್, ಬಿ ಹ್ಯಾಪಿ ಫಾರ್ ಇಟ್. ವಿ ಆಲ್ ಲವ್ ಯು ಯುವರ್ ಫ್ಯಾಮಿಲಿ. ಎಸ್, ನಾನು ಆಗಲೇ ಹೇಳಿದ್ನಲ್ಲ ಅದೇನೇ ಗೈಸ್. ಸೊ ಥ್ಯಾಂಕ್ ಯು ಕಾವ್ಯ ಅವರೇ. ಜನಕ್ಕೂ ಇದು ಅರ್ಥ ಆಗಲಿ. ಮಕ್ಕಳು ಮಾತಾಡ್ತಾರಷ್ಟೇ ಪಾಪ, ಅದನ್ನು ಓವರ್ ಆ್ಯಕ್ಟಿಂಗ್ ಅಂತೆಲ್ಲ ಪೋಟ್ರೆ ಮಾಡಬಾರ್ದು. ನನ್ನ ಕಮೆಂಟ್ ಓದಿದ್ದಕ್ಕೆ ಥ್ಯಾಂಕ್ ಯು. ಸ್ವೀಟ್ ಆಫ್ ಯು ಅಂದಿದ್ರೆ ಥ್ಯಾಂಕ್ ಯು. ಪಿಂಕಿ ಏಜ್ ಹೇಳಿ ಸಿಸ್. ಪಿಂಕಿ ಹೆಣ್ಮಕ್ಳು ಏಜ್ ಕೇಳಬಾರ್ದು. ಡೂ ವ್ಲಾಗ್ ವಿತ್ ಪಿಂಕಿ ಶೋ ಮಾಡುವ. ಐ ಸುಷ್ಮಿತಾ ಅಕ್ಕ ಹೇಗಿದ್ರೆ ಐ ಎಮ್ ಎ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಆ್ಯಂಡ್ ಯುವರ್ ಫ್ಯಾಮಿಲಿ, ಎಸ್ಪೆಷಲಿ ಅಲ್ಲು ಅನ್ನ. ಈ ಕಮೆಂಟ್ ಮಾಡ್ತಿರೋದೇ ಅಲ್ಲು ಅನ್ನಂಗೋಸ್ಕರ. ಓಕೆ ಸಾಧ್ಯ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಯ್ ಹೇಳ್ಸಿ ನನಗೆ, ಬಿಕಾಸ್ ಐ ಆಮ್ ವೆರಿ ಬಿಗ್ ಫ್ಯಾನ್. ಹಾಗೆ ನಾವು ಕುಕ್ಕುಗೆ ಹಾಯ್ ಮತ್ತು ಲವ್ ಯು. ಲಾಟ್ಸ್ ಆಫ್ ಲವ್ ಸುಶಿಕಾ. ಡೂ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಮಾಡಿ. ವಿ ಆರ್ ಸಪೋರ್ಟ್ ಯು. ಡೈಲಿ ವ್ಲಾಗ್ ತುಂಬಾ ಅಂದರೆ ಏನು ಗೊತ್ತಾ, ಆಲ್ಮೋಸ್ಟ್ ಎಲ್ಲ ಮನೇಲೇ ಇರ್ತೀವಲ್ಲ. ಡೈಲಿ ವ್ಲಾಗಲ್ಲಿ ಏನು ಕಂಟೆಂಟ್ ಕೊಡೋಣ, ನಾವು ಮನೇಲಿರೋದನ್ನೇ ಕಂಟೆಂಟ್ ಕೊಡಬೇಕು. ಸೊ ನಾನು ಸ್ವಲ್ಪ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ ಅಷ್ಟಾಗಿ ಮಾಡಲ್ಲ. ಆಮೇಲೆ ನಾನು ಸ್ವಲ್ಪ ಅದು ಇದು ಪ್ರಮೋಷನ್ಸ್ ಅಂತ ಓಡಾಡ್ಬಿಡ್ತೀವ, ಹೋಗಿ ಬರೋ ಅಷ್ಟರಲ್ಲೇ ಒಂದು 4 hours 5 hours ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ನಾನು ಏನು ಡೈಲಿ ವ್ಲಾಗ್ ಮಾಡಲಿ. ಒಂದು ಇದ್ದರೆ ಕಂಟೆಂಟು ಪಿಂಕಿ ಇರ್ತಾಳೆ, ಇಲ್ಲಾಂದರೆ ಯುಕ್ತ ಇರ್ತಾಳೆ, ಅವ್ರ ಮಾತುಗಳಿರ್ತವೆ ಅಷ್ಟೇ ಡೈಲಿ ವ್ಲಾಗಲ್ಲಿ. ಸೊ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಬಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಗೈಸ್. ಇನ್ನೂ ಅದನ್ನು ನಾನು ಇನ್ನೂ ತಲೆಗೆ ಹಾಕ್ಕೊಂಡಿಲ್ಲ, ಬಟ್ ಮಾಡ್ತೀನಿ. ಆ್ಯಂಡ್ ನೀವು ನಾಗಶ್ರೀ ಅವರು ರಘು ಹತ್ರ ಹಾಯ್ ಹೇಳ್ತಾರೆ. ರಘು ನನ್ನ ಕೈಗೆ ಸಿಗ್ತಿಲ್ಲ, ಏನು ಮಾಡುವ, ಫುಲ್ಲು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರು. ನೈಟು ತುಂಬ ಲೇಟಾಗಿ ಮನೆಗೆ ಬರ್ತಾ ಇದ್ದಾರೆ, ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದಾರೆ. ಸೊ ನನಗೆ ಮಾತಾಡೋಕೆ ಅವ್ನು ಅಷ್ಟಾಗಿ ಟೈಮ್ ಕೊಡ್ತಾಯಿಲ್ಲ, ನಮಗೆ ಸಿಗ್ತಾಯಿಲ್ಲ. ಪಾಪ ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಏನೋ ಒಂದು ಹೊಸ್ದಾಗಿ ಏನೋ ಶುರು ಮಾಡ್ತಾ ಇದ್ದಾನೆ ಅವ್ನ ಲೈಫಲ್ಲಿ, ಅವ್ನ ಕೆರಿಯರಲ್ಲಿ. ಸೊ ಅದಕ್ಕೆ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶಿಸಿ ಅದೇನು ಅಂತ ಮುಂಬರೋ ದಿನಗಳಲ್ಲಿ ಹೇಳ್ತೀನಿ. ಓಕೆ. ಇನ್ ವ್ಲಾಗ್ ಯು ಶೋಡ್ ಎ ಲಿಕ್ವಿಡ್ ಹೈಲೈಟರ್ ಬಟ್ ಐ ಆಮ್ ಅನೇಬಲ್ ಟು ಫೈಂಡ್ ಇಟ್. ಪ್ಲೀಸ್ ಶೋ ಇನ್ ನೆಕ್ಸ್ಟ್ ವ್ಲಾಗ್. ಲಿಕ್ವಿಡ್ ಹೈಲೈಟರ್ ತೋರಿಸಿದ್ದೀನಾ ನೋಡುವ, ಯಾವುದು ಅಂತ ನನಗೂ ಐಡಿಯಾ ಇಲ್ಲ, ಹೇಳ್ತೀನಿ. 21 ಅಂತೀರಾ, 25 ಅಂತೀರಾ. ಓಕೆ, ಇದು ತುಂಬ ಜನ ನಾನು ಈ ಲಾಸ್ಟ್ ವ್ಲಾಗಲ್ಲಿ ಏನಂತಾರೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೇಳಿದೆ. ಸೊ ನೋಡಿ, 21 25 ಬಗ್ಗೆ ತುಂಬ ಕನ್ಫ್ಯೂಸ್ ಆಗಿದ್ದೀರಾ.
ನಾನು ಯುಕ್ತನ್ಗೆ ಸ್ಟಾರ್ಟ್ ಮಾಡಿರೋದು ಈಗ 5 ವರ್ಷ ಆದಮೇಲೆ ಕಟ್ಟೋಕ್ಕೆ, ಹೊಸ್ದಾಗಿ ಈಗ ಸ್ಟಾರ್ಟ್ ಮಾಡಿದ್ದಿಲ್ಲ, ಅದಕ್ಕೋಸ್ಕರ ಅವಳಿಗೆ 25 ಇಯರ್ಸ್ ಆದಮೇಲೆ ದುಡ್ಡು ಬರೋದು. ಸೊ ನೀವೇನಾದರೂ 0 ಅಂದರೆ ಮಗು ಹುಟ್ಟಿದ ತಕ್ಷಣ ನೀವು ಸ್ಟಾರ್ಟ್ ಮಾಡಿದ್ರೆ 21 ಇಯರ್ಸ್ಗೆ ನಿಮಗೆ ದುಡ್ಡು ಬರುತ್ತೆ. ಸೊ ಇಷ್ಟೇ. ಸೊ ನಾನು ಸ್ಟಾರ್ಟ್ ಮಾಡಿರೋದು ಲೇಟಾಗಿದ್ದರಿಂದ 25 ಹೇಳ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗಿರುತ್ತೆ ಅಂತೆ. ಬಟ್ ಅವಳಿಗೆ 0ಇಂದ ಮಕ್ಕಳು ಹುಟ್ಟಿದಾಗಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 21 ಇಯರ್ಸಿಗೆ ದುಡ್ಡು ಬರುತ್ತೆ. ಎಲ್ಲ ಯುಕ್ತ ಏನು ಮಾತಾಡ್ತಾಳೆ ಅಂತೇಳಿ ನಾನು. ಓಕೆ, ನಿಮ್ಮಮ್ಮ ಯಾಕೆ ಅಳ್ತಾ ಇದ್ರು ಹೇಳಿ ಸುಷ್ಮಿತಾ ಅವರೇ. ಅಂದರೆ ನಮ್ಮಮ್ಮ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಹುಷಾರು ತಪ್ಪಿಬಿಟ್ಟಿದ್ರು. ಆಲ್ಮೋಸ್ಟ್ ಒನ್ ವೀಕ್ ಆಲ್ಮೋಸ್ಟ್ 2 ವೀಕ್ಸ್ವರೆಗೂ ನಮ್ಮ ಮನೇಲೇ ಇದ್ದರು, ನಾವೇ ನೋಡ್ಕೊಂಡಿದ್ದು. ಅದಕ್ಕೋಸ್ಕರ ನಮ್ಮ ಮನೆಯಿಂದ ಹೊರಡ್ತಿದ್ರಲ್ಲ ಎಲ್ಲ ಹುಷಾರಾದ್ಮೇಲೆ, ಅದಕ್ಕೆ ಅಳ್ತಾ ಇದ್ರು ಅಷ್ಟೆ. ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಏನಾಯಿತು? ಸದ್ಯಕ್ಕಿನ್ನೂ ಯೋಚನೆ ಮಾಡಿಲ್ಲ, ನೋಡುವ. ವಾಟ್ಸ್ ದ ನೇಮ್ ಆಫ್ ರಾಧಾ ಸಿಸ್ ಬೇಬಿ? ರಾಧಾ ಅವ್ರ ಮಗು ಹೆಸರು ನಿಮಗೆ ಅವ್ರ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮಗು ಮೊಬೈಲ್ ನೋಡಿನೇ ಹಿಂದಿ ಕಲ್ತಿದ್ದ? ನಿಜವಾಗ್ಲೂ ಮೊಬೈಲ್ ನೋಡಿನೇ ಹಿಂದಿ ಕಲ್ತಿದ್ದು. ಸೊ ಯಾರೋ ಪ್ಲೀಸ್ ಸ್ಟಾಪ್ ರೀಡಿಂಗ್ ಕಮೆಂಟ್ಸ್, ಇದರಿಂದ ನಿಮ್ಮ ಬ್ಲಾಗ್ ನೋಡೋಕ್ಕೆ ಬೋರ್ ಅಂತ ಹೇಳ್ತಿದ್ದೀರಾ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಇನ್ ಕೇಸ್ ನನ್ನ ಕಮೆಂಟ್ಸು ಓದಿದಾಗ ಐ ಗಾಟ್ ಎ ವೆರಿ ಗುಡ್ ಕಮೆಂಟ್ಸ್ ಆ್ಯಂಡ್ ಐ ಗಾಟ್ ವೆರಿ ಗುಡ್ ರೆಸ್ಪಾನ್ಸ್. ಇನ್ ಕೇಸ್ ನನ್ನ ಕಮೆಂಟ್ ಏನೂ ಓದಲೇ ಇಲ್ಲ ಅಂದರೆ ನಿಜವಾಗ್ಲೂ ಕಮೆಂಟ್ಸು ಮಾಡಿರಲ್ಲ, ಯಾರೂ ರೆಸ್ಪಾಂಡು ಮಾಡಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಂಗೇಜಿಂಗ್ ಆಗಿರಲಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲರ ಕಮೆಂಟ್ಸು ಓದಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿನ ತುಂಬ ಇಷ್ಟಪಡ್ತೀರಾ. ಇರು ಮಗನೇ, ನಮ್ಮ ಫ್ಯಾಮಿಲಿನ ತುಂಬ ಇಷ್ಟಪಡ್ತೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಇವಾಗ ಮಿನಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಕೂಡ ಹಿಂಗೆ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ವ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಶೋ ಅಸ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಟುವರ್ಡ್ಸ್ ಅವರ್ ಫ್ಯಾಮಿಲಿ. ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾಳೆ ಅಲ್ಲ, ಸಾರಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ಕಿಸ್ಕೊಡು.